ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಸ್ಟೇಟ್ ಕೋಟಾ ಆ್ಯಂಡ್ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಪ್ರೊಸೀಜರ್, ನೀಟ್ ಕೌನ್ಸಿಲಿಂಗ್ ಪ್ರೊಸೀಜರನ್ನು ಅಂದರೆ ಶೆಡ್ಯೂಲನ್ನು ನೋಡೋಣ. ಎಲ್ಲ ರೌಂಡ್ಗಳ ಶೆಡ್ಯೂಲ್, ಫಸ್ಟ್ ರೌಂಡಿಂದ ಹಿಡಿದು ಸ್ಟ್ರೇ ರೌಂಡ್ವರೆಗೂ ಕಂಪ್ಲೀಟಾಗಿ ಶೆಡ್ಯೂಲ್ ಏನು ರನ್ ಆಗುತ್ತೆ ಅಂತ. ಹಾಗೆ ಜೊತೆಗೆ ನಿಮಗಿಲ್ಲಿ ಮೇಜರ್ ಪಾಯಿಂಟ್ ಏನಪ್ಪ ಇಲ್ಲಿ ಅಂದರೆ, ಸ್ಟೇಟ್ ಕೋಟಾಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್, ಈಗ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಕಂಪ್ಲೀಟ್ ಮೆಡಿಕಲ್ ಸೀಟ್ಸಲ್ಲಿ 85% ಆಫ್ ದ ಸೀಟ್ಸ್, ಮೆಡಿಕಲ್ ಸೀಟ್ಸ್ ಏನಿದೆ ಅವುಗಳಿಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯೇ ಕೌನ್ಸಿಲಿಂಗನ್ನು ನಡೆಸುತ್ತೆ. ಉಳಿದಂತಹ 15% ಆಲ್ ಇಂಡಿಯಾ ಕೋಟಾ ಆ ಸೀಟುಗಳನ್ನು MCC ಕೌನ್ಸಿಲಿಂಗನ್ನು ಮಾಡುತ್ತೆ. ನೀವು ಬೇಕಾದರೆ ಈಗ ಕರ್ನಾಟಕದ ಸ್ಟೂಡೆಂಟ್ಸ್ ಆದರೆ ನೀವು ಸ್ಟೇಟ್ ಕೋಟಾಗೂ ಪಾರ್ಟಿಸಿಪೇಟ್ ಮಾಡ್ಬೋದು, ಆಲ್ ಇಂಡಿಯಾ ಕೋಟಾಗೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸ್ಟೇಟ್ ಕೋಟಾಗೆ ಆಲ್ರೆಡಿ ನಿಮಗೆ ಪ್ರೊಸೀಜರ್ ರನ್ ಆಗ್ತಾ ಇದೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಯಾರು KCET ಅಪ್ಲಿಕೇಶನ್ ಹಾಕಿರ್ತೀರ ಅವರ ನೀಟ್ ರೋಲ್ ನಂಬರನ್ನು ಲಿಂಕ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಹಾಗೆ ಯಾರು ಇನ್ನೂ KCET ಅಪ್ಲಿಕೇಶನ್ ಹಾಕಿರಲಿಲ್ಲ, ಜಸ್ಟ್ ನೀಟಾಗಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆ ಅವ್ರಿಗೂ ಸಹ ರಿಜಿಸ್ಟ್ರೇಷನು ಸಹ ಬಿಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಎರಡು ರಿಜಿಸ್ಟ್ರೇಷನ್ಗಳಿಗೆ ಮತ್ತು ರೋಲ್ ನಂಬರನ್ನು ಲಿಂಕ್ ಮಾಡೋದಕ್ಕೆ ಎರಡು ಮುಗಿತಾ ಬರ್ತಾ ಇದೆ ಟೈಮನ್ನು. ಸೊ ಬೇಗ ರೆಡಿ ಮಾಡ್ಕೊಳ್ಳಿ ಅದನ್ನು. ಈಗ MCCನಲ್ಲಿ 15% ಆಲ್ ಇಂಡಿಯಾ ಕೋಟಾಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ಅದಕ್ಕೆ ಸಪ್ರೇಟ್ ರಿಜಿಸ್ಟ್ರೇಷನ್ ಇರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ನಿಮಗೆ. MCCನಲ್ಲಿ ಅದಕ್ಕೂ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ 15% ಏನಿದೆ ಸೀಟ್ಸ್ ಕರ್ನಾಟಕದಲ್ಲಿ, ಜೊತೆಗೆ ಬೇರೆ ಸ್ಟೇಟ್ಸಲ್ಲೂ ಅಷ್ಟೇ, ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನೀವು MCCನಲ್ಲಿ ನೀವು ಸಹ ಬೇರೆ ಸ್ಟೇಟ್ಗಳಿಗೆ ನೀವು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು 15%ಗೆ. ಈಗ ಬೇರೆ ಸ್ಟೂಡೆಂಟ್ಸು 15%ಅಲ್ಲಿ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತಾರೆ ಬೇರೆ ಸ್ಟೇಟ್ ಸ್ಟೂಡೆಂಟ್ಸ್ ಕೂಡ, ಅದೇ ಥರ ನೀವು ಸಹ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ನಿಮಗೆ ಇಲ್ಲ ಸರ್ ನಮ್ಮ ಕರ್ನಾಟಕದಲ್ಲೇ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಅದಕ್ಕೂ ಪಾರ್ಟಿಸಿಪೇಟ್ ಮಾಡ್ಬೋದು. 15% ಆಲ್ ಇಂಡಿಯಾ ಕೋಟಾ ಏನಿದೆ ಸೀಟ್ಸು ಅದಕ್ಕೂ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಾನು ಹೇಳೋದು ಯಾರ್ಯಾರ್ದು ಟಾಪ್ ರ್ಯಾಂಕಲ್ಲಿ ಬಂದಿರ್ತೀರ ಆ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದು ಏನಂತಂದರೆ ಪಾರ್ಟಿಸಿಪೇಟ್ ಮಾಡಿ MCCಗೆ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ ಒಂದು 10 ಸೀಟುಗಳು ನೀವು ಆಲ್ ಇಂಡಿಯಾ ಕೋಟಾದಲ್ಲಿ ತೊಗೊಂಡ್ರೆ ಈ ನಮ್ಮ ಸ್ಟೇಟ್ ಕೋಟಾದಲ್ಲಿ 10 ಸೀಟ್ ಎಕ್ಸ್ಟ್ರಾ ಏನು ಉಳ್ಕೊಳ್ಳುತ್ತೆ, ಆ 10 ಸೀಟುಗಳನ್ನು ಬೇರೆ ಸ್ಟೂಡೆಂಟ್ಸ್ಗೆ ಯುಟಿಲೈಸ್ ಆಗುತ್ತೆ ಅನ್ನುವಂಥದ್ದೇ ನನ್ನ ಒಪಿನಿಯನ್ನು. ಸೊ ದಯವಿಟ್ಟು ಈವನ್ ಆಲ್ ಇಂಡಿಯಾ ಕೋಟಾ ಇದಕ್ಕೂ ಪಾರ್ಟಿಸಿಪೇಟ್ ಮಾಡಿ. ಸೊ ಅದರಲ್ಲಿ ಸೀಟ್ಸನ್ನು ತೊಗೊಳ್ಳಿ. ಸೊ ಇದನ್ನು ನಮ್ಮ ಬೇರೆ ಸ್ಟೂಡೆಂಟ್ಸ್ಗಳಿಗೆ, ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ, ಸ್ಟೇಟ್ ಕೋಟಾ ಸ್ಟೂಡೆಂಟ್ಸ್ ಏನಿರುತ್ತೆ ಇನ್ನೂ ತುಂಬ ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಜಾಗ ಮಾಡಿಕೊಡಿ. ಓಕೆ, ಅದಕ್ಕೆ ಕಂಪ್ಲೀಟ್ ನೋಡೋಣ ಈಗ ಪ್ರೊಸೀಜರ್ ಏನಿರುತ್ತೆ ಅಂದರೆ ಶೆಡ್ಯೂಲ್ ಏನಿರುತ್ತೆ ಕಂಪ್ಲೀಟಾಗಿ ಅಂತಂದ್ಬಿಟ್ಟು. ಈಗ ಬರೋಣ. ಫಸ್ಟು ಇಲ್ಲಿ ಕಂಪ್ಲೀಟ್ ಆಗಿದೆ ನಿಮಗೆ ಇಲ್ಲಿ ಶೆಡ್ಯೂಲ್, ಆಲ್ ಇಂಡಿಯಾ ಕೋಟಾ ಮತ್ತು ಸ್ಟೇಟ್ ಕೋಟಾ ಎರಡು ಕಂಬೈನ್ ಟುಗೆದರ್ ನಿಮಗೆ ಕಂಪ್ಲೀಟ್ ಶೆಡ್ಯೂಲ್ ಇದೆ, ನೋಡ್ಬೋದು ನೀವು ಇಲ್ಲಿ. ಫಸ್ಟ್ ರೌಂಡ್ ಟೋಟಲ್ ನಿಮಗೆ ಇಲ್ಲಿ 3 ರೌಂಡ್ ಫಾಲೋಡ್ ಬೈ ಒಂದು ಸ್ಟ್ರೇ ರೌಂಡ್ ಇರುತ್ತೆ. ಓಕೆನಾ? ಸೊ ಫಸ್ಟ್ ರೌಂಡ್ ನೋಡೋದಾದರೆ ಇಲ್ಲಿ ಶೆಡ್ಯೂಲ್ ಏನಿರುತ್ತೆ ಅಂತಂದರೆ, ಆಲ್ ಇಂಡಿಯಾ ಕೋಟಾ ಡೀಮ್ಡ್ ಸೆಂಟ್ರಲ್ ಯೂನಿವರ್ಸಿಟೀಸ್. ಸೊ ನಿಮ್ಗೆ ಗೊತ್ತಿರಲಿ, ಆಲ್ ಇಂಡಿಯಾ ಕೋಟಾದಲ್ಲಿ ಇರುವಂತಹ ಎಲ್ಲ ಸೀಟ್ಸ್ ಏನಿದೆ 15% ಪ್ಲಸ್ ಡೀಮ್ಡ್ ಯೂನಿವರ್ಸಿಟಿ, ಹಾಗೆ ಸೆಂಟ್ರಲ್ ಯೂನಿವರ್ಸಿಟಿ, ಹಾಗೆ ಏಮ್ಸ್, ಕಂಪ್ಲೀಟ್ ಎಲ್ಲ ಸೇರಿಸಿ ನಿಮಗೆ ಏನು ಕೌನ್ಸಿಲಿಂಗ್ ಮಾಡ್ತಾರೆ ಆಲ್ ಇಂಡಿಯಾ ಕೋಟಾದಲ್ಲಿ. ಅದಕ್ಕೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥದ್ದು 4ನೇ ತಾರೀಕಿಂದ 4th ಆಗಸ್ಟಿಂದ ಸ್ಟಾರ್ಟ್ ಆಗ್ತಾ ಇದೆ. 17th ಆಗಸ್ಟ್ಗೆ ಎಂಡ್ ಆಗುತ್ತೆ. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಅಡಿಷನಲ್ ಥಿಂಗ್ ಏನಪ್ಪ ಅಂದರೆ, ನೀವು ಎಲ್ಲ ರೌಂಡ್ಗಳಿಗೂ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ನಮ್ಮ KEAನಲ್ಲಿ ಆ ಥರ ಇರೋದಿಲ್ಲ. ಸೊ ಅಲ್ಲಿ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಡಿಫ್ರೆನ್ಸ್ ಇರುತ್ತೆ ನಮ್ಮ ಸ್ಟೇಟ್ ಕೋಟಾ ಮತ್ತು ಆಲ್ ಇಂಡಿಯಾ ಕೋಟಾ ಸೀಟ್ಸ್ MCC ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅಂತ. ಅದರ ಜೊತೆಗೆ MCCಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಈಗ ಶೆಡ್ಯೂಲನ್ನು ನೋಡೋಣ. ಅದಾದ ನಂತರ ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಏನಿರುತ್ತೆ ಅಲಾಟ್ಮೆಂಟ್ ಆದಮೇಲೆ ಸೀಟ್ ಎಲ್ಲನೂ 22nd ಆಗಸ್ಟ್ ಈಸ್ ಅ ಲಾಸ್ಟ್ ಡೇಟ್ ನಿಮಗೆ ಜಾಯ್ನ್ ಆಗೋದಕ್ಕೆ, ಇದು ಆಲ್ ಇಂಡಿಯಾ ಕೋಟಾಗೆ. ಹಾಗೆ ವೆರಿಫಿಕೇಷನ್ ಎಲ್ಲ ನಿಮ್ದು ಏನು ಜಾಯ್ನ್ ಆಗಿರ್ತೀರಾ, ಸೊ ಅದನ್ನು ಕಂಪ್ಲೀಟ್ ಡೇಟಾ ಎಲ್ಲ ವೆರಿಫಿಕೇಷನ್ ಬೈ 23rd ಆಗಸ್ಟ್ ಮುಗಿದೋಗುತ್ತೆ. ಸ್ಟೇಟ್ ಕೌನ್ಸಿಲಿಂಗ್ ನೋಡೋದಾದರೆ ಇದು ಆಲ್ಮೋಸ್ಟ್ ನೋಡಿ, ಇದು ಎಂಡಿಗೆ ಬರ್ತಿದ್ದ ಹಾಗೆ ಮಿಡಲಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಫಸ್ಟ್ ರೌಂಡಿನ ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಏನು ಕೌನ್ಸಿಲಿಂಗ್ ನಡೀತಿರುತ್ತೆ ಅದ್ರ ಮಿಡಲಲ್ಲಿ ಆಲ್ಮೋಸ್ಟ್ ನಿಮಗೆ ಸ್ಟೇಟ್ ಕೋಟಾಗೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಇದನ್ನು ಈ ಥರ ಮಾಡ್ತಾರೆ ಅಂತಂದರೆ, ಸೊ ಎಲ್ಲ ಸ್ಟೂಡೆಂಟ್ಸು ಸ್ಟೇಟ್ ಕೋಟಾ ಮತ್ತು ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್, ಈಗ ನಾನು ಆಲ್ ಇಂಡಿಯಾ ಕೋಟಾದಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಥವಾ ಸ್ಟೇಟ್ ಕೋಟಾದಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋಂಥ ಸ್ಟೂಡೆಂಟ್ಸ್ಗಳಿಗೆ ಯೂಸ್ ಆಗಲಿ ಅನ್ನೋ ರೀಸನ್ಗೆ. ಮತ್ತು ನೆನಪಿರಲಿ, ನೀವು ಎರಡೂ ಕಡೆ ಸೀಟನ್ನು ತೊಗೊಳ್ಳೋ ಹಾಗಿಲ್ಲ, ಒಂದು ಕಡೆ ಮಾತ್ರನೇ ಸೀಟನ್ನು ತೊಗೋಬೇಕು. ಈಗ ನಿಮಗೆ MCCನಲ್ಲಿ ಅಲಾಟ್ ಆಗಿದ್ರೆ ಸೀಟು 15% ಸೀಟಲ್ಲಿ, ನೀವು ಮತ್ತೆ ಸ್ಟೇಟ್ ಕೋಟಾದಲ್ಲಿ ನೀವು ಅದನ್ನು ಸೀಟು ತೊಗೊಳ್ಳೋ ಹಾಗಿಲ್ಲ. ಸೊ ಅದು ಎಕ್ಸಾಕ್ಟ್ಲಿ ರಾಂಗ್ ಆಗುತ್ತೆ.
ಸೊ ನೀವೆಲ್ಲರೂ ಒಂದು ಕಡೆ ತೊಗೋಬೇಕಾಗತ್ತೆ. ಸೀಟ್ ಎಲ್ಲಿ ಅಲಾಟ್ ಆಗುತ್ತೋ ಅಲ್ಲಿ ತೊಗೊಂಡು ನೀವು ಬೇಕಾದ್ರೆ ಇದನ್ನು ಸ್ಟೇಟ್ ಕೋಟಾ ಸೀಟನ್ನು ಬೇಕಾದ್ರೆ ಬಿಟ್ಕೊಡ್ಬೋದು ನೀವು. ಆಲ್ ಇಂಡಿಯಾ ಕೋಟಾ ಅಲಾಟ್ ಆದರೆ ನಿಮಗೆ ಸ್ಟೇಟ್ ಕೋಟಾ ಏನು ಅಲಾಟ್ ಆಗಿರುತ್ತೆ ಅದಕ್ಕೆ ನಿಮಗೆ ಇದನ್ನು ಸ್ವಲ್ಪ ಡಿಲೇ ಮಾಡೋದು ನೋಡಿ. ಆಲ್ ಇಂಡಿಯಾ ಕೋಟಾ ಫಸ್ಟ್ ಮಾಡಿಬಿಟ್ಟು ಸ್ಟೇಟ್ ಕೋಟಾ ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ವೀಕ್ ನೋಡ್ಬೋದು ಡಿಫ್ರೆನ್ಸ್ ಇದೆ ನಿಮಗೆ, ಒಂದು ಆಲ್ಮೋಸ್ಟ್ 10 ಡೇಸ್ ಗ್ಯಾಪ್ ಇದೆ. ಅದಾದಮೇಲೆ ಸ್ಟೇಟ್ ಕೋಟಾ ಸ್ಟಾರ್ಟ್ ಆಗುವಂಥದ್ದು. ಹಾಗಾಗಿರೋದ್ರಿಂದ ಸೊ ನಿಮ್ಗೆ ಇಲ್ಲಿ ನೋಡ್ಕೋಬೋದು, ಇದು ಫಸ್ಟ್ ರೌಂಡು ಆಲ್ ಇಂಡಿಯಾ ಕೋಟಾ ಮುಗ್ದಿದ್ದ ಆಲ್ಮೋಸ್ಟ್ಗೆ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ 13th August 2026ಇಂದ 22nd August 2026ಗೆ ಫಸ್ಟ್ ರೌಂಡ್ ಮುಗಿಯುತ್ತೆ. ಹಾಗೆ ಜಾಯ್ನಿಂಗ್ ಬಂದು 28th ಇರುತ್ತೆ ಸ್ಟೇಟ್ ಕೋಟಾಗೆ ಲಾಸ್ಟ್ ಡೇಟು. ಹಾಗೆ ಈ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟಾಗಿ ನಿಮಗೆ 29th Augustಗೆ ಮುಗಿಯುತ್ತೆ. ಓಕೆನಾ, ನೆಕ್ಸ್ಟ್ ಬರೋಣ ಸೆಕೆಂಡ್ ರೌಂಡಿನ ಕೌನ್ಸಿಲಿಂಗ್ ಪ್ರೊಸೀಜರ್. ಸೆಕೆಂಡ್ ರೌಂಡಿನ ಕೌನ್ಸಿಲಿಂಗ್ ಪ್ರೊಸೀಜರ್ ನಿಮಗೆ 24th ನೋಡಿ, 23rdಗೆ ಫಸ್ಟ್ ರೌಂಡ್ ಮುಗಿಯುತ್ತೆ ಆಲ್ ಇಂಡಿಯಾ ಕೋಟಾದು. ಇಮಿಡಿಯೇಟಾಗಿ 24th August ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. 2nd Septemberಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ಎಲ್ಲ ಮುಗಿಯುತ್ತೆ. ನೀವು ಅದಾದಮೇಲೆ ಅಲಾಟ್ ಆದಮೇಲೆ ಸೀಟು ಲಾಸ್ಟ್ ಡೇಟು ಜಾಯ್ನ್ ಆಗೋದಕ್ಕೆ ನಿಮಗೆ 8th September ಇಸ್ ಅ ಲಾಸ್ಟ್ ಡೇಟ್. ಆ ವೆರಿಫಿಕೇಷನ್ ಎಲ್ಲ ಇನ್ನೊಂದು ದಿನ ನೆಕ್ಸ್ಟ್ ಅದೇ ಥರನೇ ಸಿಮಿಲರ್ ಇದೇ ಥರನೇ ಇರುತ್ತೆ ನಿಮಗೆಲ್ಲ. ಇನ್ನೊಂದು ದಿನ ಎಕ್ಸ್ಟ್ರಾ ಅಂದರೆ 9th September 2026ಗೆ ಕಂಪ್ಲೀಟ್ ವೆರಿಫಿಕೇಷನ್ ಮುಗಿಯುತ್ತೆ. ನೆಕ್ಸ್ಟ್ ಅದಾದ ನಂತರ ನಮ್ಮ ಸ್ಟೇಟ್ ಕೋಟಾ ನೋಡ್ಬೋದು, ಮತ್ತು ಅದೇ ಥರನೇ ಆಲ್ಮೋಸ್ಟ್ ಒಂದು 10 ಡೇಸ್ ಗ್ಯಾಪ್ ಇರುತ್ತೆ ನಿಮಗೆ ಈ ಸ್ಟೇಟ್ ಆಲ್ ಇಂಡಿಯಾ ಕೋಟಾ ಸ್ಟಾರ್ಟ್ ಆದಮೇಲೆ. 31st August 2026 ಸ್ಟಾರ್ಟ್ ಆದರೆ 8th September 2026ಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೀಜರ್ ಮುಗಿದ್ರೆ 14th September 2026 ಇಸ್ ಅ ಲಾಸ್ಟ್ ಡೇಟ್ ಫಾರ್ ದ ಜಾಯ್ನಿಂಗ್ ಫಾರ್ ದ ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಸ್. ಆಮೇಲೆ ನಿಮಗೆ 15th September 2026ಗೆ ಕಂಪ್ಲೀಟ್ ವೆರಿಫಿಕೇಷನ್ ಮುಗಿಯುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ವೆರಿಫಿಕೇಷನ್ ಅಂತಂದರೆ ನೀವು ಇಲ್ಲೆಲ್ಲ ಯಾರು ಜಾಯ್ನ್ ಆಗಿರ್ತೀರಾ, ಅಲ್ಲಿ ಸ್ಟೂಡೆಂಟ್ಸ್ ಯಾರು ಜಾಯ್ನ್ ಆಗಿರ್ತಾರ, ಇವೆಲ್ಲ ಕಂಪ್ಲೀಟಾಗಿ ಮ್ಯಾಚ್ ಆಗಿ ಕಳಿಸುವಂಥ ಡೇಟಾ ವೆರಿಫಿಕೇಷನ್ ಇದು. ನೆಕ್ಸ್ಟ್ ಬಂದು ಥರ್ಡ್ ರೌಂಡ್ ಸ್ಟಾರ್ಟ್ ಆಗುವಂಥದ್ದು ಆಲ್ ಇಂಡಿಯಾ ಕೋಟಾಗೆ 10th September 2026ಇಂದ 18th September 2026ವರೆಗೂ ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ರನ್ ಆಗುತ್ತೆ. ಆಮೇಲೆ ಲಾಸ್ಟ್ ಡೇಟ್ ಬಂದು 26th September ಜಾಯ್ನಿಂಗಕ್ಕೆ ಥರ್ಡ್ ರೌಂಡಿನ ಜಾಯ್ನಿಂಗು. ಹಾಗೆ 27th Septemberಗೆ ವೆರಿಫಿಕೇಷನ್ ಎಲ್ಲ ಮುಗಿಯುತ್ತೆ MCCಯಿಂದ. ನೆಕ್ಸ್ಟ್ ಸ್ಟೇಟ್ ಕೋಟಾ ನೋಡೋದಾದರೆ ಥರ್ಡ್ ರೌಂಡು 16th September 2026ಇಂದ 26th September 2026ವರೆಗೂ ಕೌನ್ಸಿಲಿಂಗ್ ಪ್ರೊಸೀಜರ್ ಅನ್ನಾದರೆ ಲಾಸ್ಟ್ ಡೇಟ್ ಅಡ್ಮಿಷನ್ ಏನಾಗಿರುತ್ತೆ ಅಂತಂದರೆ 1st October 2026ವರೆಗೂ ಇರುತ್ತೆ. ಹಾಗೆ ವೆರಿಫಿಕೇಷನ್ ಕಂಪ್ಲೀಟಾಗಿ ಎಲ್ಲನೂ 2nd October 2026ಗೆ ಮುಗಿಯುತ್ತೆ. ನೆಕ್ಸ್ಟ್ ಸ್ಟ್ರೇ ವೇಕೆನ್ಸಿ ರೌಂಡ್ ಏನಪ್ಪ ಅಂತಂದರೆ ಇದು ಕಂಪ್ಲೀಟಾಗಿ ಖಾಲಿ ಇರುವಂಥದ್ದು. ಈ 3 ರೌಂಡ್ ಆದ ನಂತರನೂ ಇನ್ನಾದರೂ ವೇಕೆನ್ಸಿ ಇರುತ್ತಲ್ಲ, ಖಾಲಿ ಇರುತ್ತಲ್ಲ ಸೀಟ್ಸು, ಸೊ ಅದು ರನ್ ಮಾಡುವಂಥದ್ದು. ಇದು ಲಾಸ್ಟ್ ರೌಂಡ್ ಆಗಿರುತ್ತೆ. ಸ್ಟಿಲ್ಲು ಏನಾದ್ರು ಇದ್ದರೆ ಇನ್ನೂ ಒಂದು ರೌಂಡನ್ನು ರನ್ ಮಾಡ್ತಾರೆ, ಬಟ್ ಮೆಜಾರಿಟಿ ಸ್ಟ್ರೇ ವೇಕೆನ್ಸಿನಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಸ್ಟ್ರೇ ವೇಕೆನ್ಸಿನಲ್ಲಿ ಇನ್ನೂ ಏನಾದ್ರು ಖಾಲಿ ಇದ್ದರೆ ಸೀಟ್ಸು ನೆಕ್ಸ್ಟ್ ರೌಂಡ್ ರನ್ ಮಾಡಿ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತಾರೆ. ಸ್ಟ್ರೇ ವೇಕೆನ್ಸಿ ಲಾಸ್ಟ್ ಅಂದರೆ ವೇಕೆನ್ಸಿ ಇರುವಂಥ ಸೀಟ್ಸ್ ಕಂಪ್ಲೀಟಾಗಿ ಎಲ್ಲನೂ. ಬಟ್ ಇದಕ್ಕೆ ನಿಮ್ಗೆ ಜ್ಞಾಪಕ ಇರಲಿ, ಸ್ವಲ್ಪ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ಅಂದರೆ ನಿಮ್ಗೆ ಆಲ್ಮೋಸ್ಟ್ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ನೀಟಿಗೆ ಇವನ್ ಸ್ಟೇಟ್ ಕೋಟಾದಲ್ಲೂ ಸಹ ನೀಟ್ ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನೀವೇನು ಮಾಡ್ತೀರಾ, ಸೀಟನ್ನು ಬ್ಲಾಕ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀರಾ, ನೀವು ಜಾಯ್ನ್ ಆಗೋದಿಲ್ಲ, ಕಡೆಗೆ ಅದನ್ನು ಬೇರೆಯವ್ರಿಗೂ ಬಿಟ್ಕೊಡೋದಿಲ್ಲ. ಆವಾಗೇನಾಗುತ್ತೆ ಅಂದರೆ ಆ ಸೀಟ್ ಹಾಗೆ ಖಾಲಿ ಉಳ್ಕೊಬಿಡೋದ್ರಿಂದ ಅದಕ್ಕೆ ಕಾಷನ್ ಡಿಪಾಸಿಟನ್ನು ಪೇ ಮಾಡಿಸ್ಕೊಳ್ತಾರೆ. ಸೊ ಫಸ್ಟ್ ರೌಂಡ್ ಆದ ನಂತರ ಓಕೆ, ಇದು ಸ್ಟ್ರೇ ವೇಕೆನ್ಸಿ ಲಾಸ್ಟ್ ರೌಂಡ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. 28th September 2026ಇಂದ 3rd October 2026 ಇದು ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಆಗುವಂಥದ್ದು. ಜಾಯ್ನಿಂಗ್ಗೆ 10th October 2026 ಆಗಿರುತ್ತೆ. ಹಾಗೆ ಕಂಪ್ಲೀಟ್ ಡೇಟಾ ಎಲ್ಲನೂ MCCಗೆ ಬೈ 3rd October 2026 ಎಲ್ಲನೂ ಡೇಟಾ ಕಂಪ್ಲೀಟಾಗಿ ಕಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಸ್ಟೇಟ್ ಕೋಟಾಗೆ ಬಂದು 3rd October 2026ಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಸೊ ನಿಮಗೆ 5th October 2026ಗೆ ಕಂಪ್ಲೀಟ್ ಪ್ರೊಸೀಜರನ್ನು ಮುಗಿಸಿ, ಸೊ ಲಾಸ್ಟ್ ಡೇಟ್ ಜಾಯ್ನಿಂಗ್ ಏನಾಗುತ್ತಂದರೆ ಇಟ್ಸ್ 10th October 2026ಗೆ ಕಂಪ್ಲೀಟಾಗಿ ಎಲ್ಲ ರೌಂಡ್ಸನ್ನು ಮುಗಿಸಿರ್ತಾರೆ. ಸೊ ಅದಾದ ನಂತರ ಕಂಪ್ಲೀಟ್ ಅಕಾಡೆಮಿಕ್ ಸ್ಟಾರ್ಟ್ ಆಗೋದಂಥದ್ದು 8th September 2026ಇಂದ. ಸೊ ನಿಮಗೆ ಈ ಅಕಾಡೆಮಿಕ್ಸ್ ಕಮೆನ್ಸ್ಮೆಂಟ್ ಏನಾಗಿರುತ್ತೆ ಸೆಷನ್ದು, UG ಸೆಷನ್ದು ಸ್ಟಾರ್ಟ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿರುತ್ತೆ ಕಂಪ್ಲೀಟ್ ಶೆಡ್ಯೂಲ್ ಬಗ್ಗೆ. ಸೊ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ಮೊದಲನೇದಾಗಿ ಡಿಫ್ರೆನ್ಸ್ ಏನಿರುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೌನ್ಸಿಲಿಂಗ್ಗೆ ಹಾಗೆ MCC ಕೌನ್ಸಿಲಿಂಗ್ಗೆ ಡಿಫ್ರೆನ್ಸಸ್ ಏನಿರುತ್ತೆ, ಅದರ ಜೊತೆಗೆ ನಿಮಗೆ MCCನಲ್ಲಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡ್ತೀನಿ.
ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.